ತಾಲೂಕಿನಾದ್ಯಂತ ಅಲ್ಲಲ್ಲಿ ರೈತರ ಅಡಿಕೆ ಬೆಳೆಯ ಕಳ್ಳತನ ನಡೆಯುತ್ತಿದ್ದು, ಅದರಲ್ಲೂ ವಿಶೇಷವಾಗಿ ಬನವಾಸಿ ಹೋಬಳಿ ಮಟ್ಟದಲ್ಲಿ ರೈತರ ತೋಟದ ಬಳಿ ಹಾಗೂ ಊರುಗಳಲ್ಲಿ ಅಪರಿಚಿತ ವ್ಯಕ್ತಿಗಳ ಸಂಶಯಾತ್ಮಕ ನಡವಳಿಕೆಗಳು ಕಂಡುಬರುತ್ತಿದ್ದು, ರೈತರಿಗೆ ಬೆಳೆಯ ರಕ್ಷಣೆಯ ಬಗ್ಗೆ ಭಯದ ವಾತಾವರಣ ನಿರ್ಮಾಣವಾಗಿದೆ. ಆದ್ದರಿಂದ ತಾಲೂಕಾ ಆಡಳಿತ ಹಾಗೂ ಹೋಬಳಿ ಮಟ್ಟದ ಪೊಲೀಸ್ ಇಲಾಖೆಯವರು ಈ ಕುರಿತು ಗಮನಹರಿಸಿ ತೋಟ, ಬೆಳೆ ಮತ್ತು ರೈತರ ಹಿತವನ್ನು ಕಾಪಾಡಲು ಕಾರ್ಯಪ್ರವೃತ್ತರಾಗಬೇಕು ಎಂದು ಶಿರಸಿ ತಾಲೂಕಾ ರೈತ ಸಂಘವು ಆಗ್ರಹಿಸಿತು. ಈ ಸಂದರ್ಭದಲ್ಲಿ ಶಿರಸಿ ತಾಲೂಕಾ ರೈತ ಸಂಘದ ಅಧ್ಯಕ್ಷ ರಾಜೇಂದ್ರ ಆರ್ ನಾಯ್ಕ್, ಮಹಿಳಾ ರೈತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲಾ ರೈತ ಸಂಘ ಶಿರಸಿ ತಾಲೂಕಾ ರೈತ ಸಂಘದ ಅಧ್ಯಕ್ಷರಾದ ರಾಜೇಂದ್ರ ನಾಯ್ಕ್ ಆದ ನಾನು ಈ ಮೂಲಕ ತಾಲೂಕಾ ಆಡಳಿತ ಹಾಗೂ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಗಳಿಗೆ ರೈತರ ಪರವಾಗಿ ಮನವಿ ಮಾಡ್ತಾ ಇದ್ದೇನೆ. ದಯಮಾಡಿ ರೈತರು ಬೆಳೆದಂಥ ಬೆಳೆಗಳು ಈಗಾಗಲೇ ಮನೆಗೆ ತರುವಂಥ ಕಾಲ. ಈ ಸಂದರ್ಭದಲ್ಲಿ ರೈತರಿಗೆ ಒಂದು ಆಘಾತಕಾರಿಯಾದಂಥ ಕಳ್ಳತನ ಮಾಡುವಂಥವರ ಸಂಖ್ಯೆ ಅಲ್ಲಲ್ಲಿ ಕಂಡುಬರ್ತಾ ಇದೆ. ದಯಮಾಡಿ ಸಂಶಯಾಸ್ಪದ ವ್ಯಕ್ತಿಗಳು ಊರಿನಲ್ಲಿ ಹಾಗೂ ತೋಟದ ಬದಿಗಳಲ್ಲಿ ಓಡಾಡ್ತಾ ಇರುವಂಥದ್ದು ರೈತರ ಒಂದು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ದಯಮಾಡಿ ಪೊಲೀಸ್ ಇಲಾಖೆಯವರು ಊರೂರಿಗೆ ಹೋಗಿ ಮನೆಯ ಒಂದು ಸಂಪರ್ಕವನ್ನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರಿ, ಅದನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಿ ರೈತರಿಗೆ ಹೆಚ್ಚಿನ ಒಂದು ಭರವಸೆಯನ್ನು ನೀಡುವಂಥ ಹಾಗೂ ಧೈರ್ಯವನ್ನು ನೀಡುವಂಥ ಕೆಲಸ ಕಾರ್ಯಗಳು ಆಗಬೇಕು. ಅದೇ ರೀತಿಯಾಗಿ ರೈತರಿಗೆ ಪೀಕು ರಕ್ಷಣೆಗಾಗಿ ಕೊಟ್ಟಿರುವಂಥ ಬಂದೂಕುಗಳನ್ನು ಸರ್ಕಾರದ ಹಾಗೂ ಆಡಳಿತದ ವ್ಯವಸ್ಥೆಯಲ್ಲಿರುವಂಥ ಕಾನೂನಾತ್ಮಕ ತೊಡಕು ಏನೋ ಗೊತ್ತಿಲ್ಲ, ರೈತರ ಎಲ್ಲ ಕಾಗದ ಪತ್ರಗಳು ಸರಿ ಇದ್ದರೂ ಕೂಡ ಅವು ಸ್ಟೇಷನ್ನಲ್ಲೇ ಜಂಗಿಡಿಯುವಂಥ ಪರಿಸ್ಥಿತಿ ಆಗಿದೆ. ದಯಮಾಡಿ ಇಂಥ ಸಂದರ್ಭದಲ್ಲಿ ಅವರ ಪೀಕು ರಕ್ಷಣೆಗೆ ಇಟ್ಟುಕೊಂಡಂಥ ಬಂದೂಕುಗಳನ್ನು ಯಾವುದೇ ಕಾನೂನಿನ ತೊಡಕುಗಳನ್ನು ಬರದೆ ರೈತರಿಗೆ ಮುಕ್ತವಾಗಿ ಅದನ್ನು ಹಿಂತಿರಿಸಿಕೊಡಬೇಕು. ದಯಮಾಡಿ ಜಿಲ್ಲಾಡಳಿತ ಹಾಗೂ ತಾಲೂಕಾ ಆಡಳಿತದ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯವರು ಇದಕ್ಕೆ ಹೆಚ್ಚಿನ ಗಮನ ಹರಿಸಿ ಈ ಕಳ್ಳಕಾಕರಿಂದ ರೈತರಿಗೆ ಆಗುವಂಥ ಅನ್ಯಾಯ ಹಾಗೂ ಭಯವನ್ನು ನಿವಾರಣೆ ಮಾಡಬೇಕಂತ ಶಿರಸಿ ತಾಲೂಕಾ ರೈತ ಸಂಘದ ಪರವಾಗಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.